ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ ಗಣೇಶ್ ಮರ್ಡರ್ ಕೇಸ್ನಲ್ಲಿ ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತ ಈಗ ಅರೆಸ್ಟ್ ಆಗಿದ್ದಾನೆ. ದತ್ತ ಜಯಂತಿಯ ಬ್ಯಾನರ್ ತೆಗೆಯುವ ವಿಚಾರದಲ್ಲಿ ಆರಂಭ ಆಗಿದ್ದ ಗಲಾಟೆ ಮೊನ್ನೆ ಕೊಲೆಯಲ್ಲಿ ಅಂತ್ಯ ಕಂಡಿತ್ತು. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯನಾಗಿದ್ದುಕೊಂಡು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದ ಗಣೇಶ್ ಗೌಡ ಅನ್ನೋರನ್ನ ಕೊಲೆ ಮಾಡಲಾಗಿತ್ತು. ಈಗ ತಲೆ ಮರೆಸ್ಕೊಂಡಿರೋ ಇತರ 3 ಆರೋಪಿಗಳಿಗೋಸ್ಕರ ಸಖರಾಯಪಟ್ಟಣದ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸಖರಾಯಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ ಗಣೇಶ್ ಗೌಡನ ಕೊಲೆ ಕೇಸ್ನಲ್ಲಿ ಬಜರಂಗ ದಳದ ಕಾರ್ಯಕರ್ತ ಭಾಗಿಯಾಗಿರುವುದು ಪತ್ತೆಯಾಗಿದೆ. ಮಿಥುನ್ ಹೆಸರಿನ ಬಜರಂಗ ದಳದ ಕಾರ್ಯಕರ್ತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ಈ ಕೇಸ್ನಲ್ಲಿ ಮಿಥುನ್ ಪಾತ್ರ ಇರೋದು ಕನ್ಫರ್ಮ್ ಆಗಿರೋ ಹಿನ್ನೆಲೆಯಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಚಿಕ್ಕಮಗಳೂರು ನಗರದ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸಲಾಗುತ್ತೆ. ಆರೋಪಿ ಮಿಥುನ್ನನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ದತ್ತ ಜಯಂತಿಯ ಬ್ಯಾನರ್ ತೆಗೆಯುವ ವಿಚಾರದಲ್ಲಿ ಸಣ್ಣ ಗಲಾಟೆ ನಡೆಯುತ್ತೆ. ಇದನ್ನೇ ಕಾರಣವಾಗಿ ಇಟ್ಟುಕೊಂಡು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ ಗಣೇಶ್ ಗೌಡನನ್ನ ಬರ್ಬರವಾಗಿ ಕೊಚ್ಚಿ ಹಾಕಲಾಗುತ್ತೆ. ಸಖರಾಯಪಟ್ಟಣದ ಕಲ್ಲುಮುರುಡಿ ಮಠದ ರಸ್ತೆಯಲ್ಲಿ ಈ ಮರ್ಡರ್ ನಡೆದಿರುತ್ತೆ. ಗಣೇಶ್ ಗೌಡ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿದ್ದ ಹಂತಕರು ಗಣೇಶ್ ಗೌಡನನ್ನ ಮಚ್ಚಿನಿಂದ ಕೊಚ್ಚಿ ಹಾಕಿರ್ತಾರೆ. ಈ ಮೊದಲು ಒಂದು ಎಪಿಸೋಡ್ ಮಾಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋದ ಲಿಂಕ್ ಅನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಆಸಕ್ತರು ನೋಡ್ಬೋದು. ಈಗ ಗಣೇಶ್ ಗೌಡನ ಮರ್ಡರ್ ಕೇಸ್ನಲ್ಲಿ A6 ಆಗಿರೋ ಮಿಥುನ್ A1 ಆಗಿರೋ ಸಂಜಯ್ಗೆ ಫ್ರೆಂಡ್ ಆಗಿರ್ತಾನೆ. RSS ಮತ್ತು ಬಜರಂಗ ದಳದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿರ್ತಾನೆ. ಈ ಕೇಸ್ ಸಂಬಂಧ A1 ಸಂಜಯ್ ಮತ್ತು A3 ನಾಗಭೂಷಣ್ ಅನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. A2 ನಿತಿನ್, A4 ದರ್ಶನ್ ಮತ್ತು ಅಜಯ್ಗೋಸ್ಕರ ಹುಡುಕಾಟ ಮುಂದುವರೆದಿದೆ. ಇದು ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಸಿಕ್ಕಿರೋ ಮಾಹಿತಿ. ಗಣೇಶ್ ಮರ್ಡರ್ ಆದ ಬಳಿಕ 3 ಆರೋಪಿಗಳು ಎಸ್ಕೇಪ್ ಆಗಿ ತಲೆ ಮರೆಸ್ಕೊಂಡಿದ್ದಾರೆ. ಈಗ ಕೇಳಿ ಬರ್ತಾ ಇರೋ ಪ್ರಶ್ನೆಗಳು ಏನಂತಂದ್ರೆ, ತಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನನ್ನ ಈ ರೀತಿಯಾಗಿ ಬರ್ಬರವಾಗಿ ಕೊಂದು ಹಾಕಿದ್ರು ಕಾಂಗ್ರೆಸ್ ನಾಯಕರು ಮೌನವೇ ನಮ್ಮ ಪರಮ ಧರ್ಮ ಅನ್ನೋ ರೀತಿ ಸೈಲೆಂಟ್ ಆಗಿದ್ದಾರೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡು ಇವರೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ತಮ್ಮ ಕೈಯನ್ನು ತೊಳ್ಕೊಂಡಿದ್ದಾರೆ. ಅದೇ BJP ಅವರಾಗಿದ್ರೆ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಮಂಗಳೂರಲ್ಲಿ ಅದು ಯಾವುದೋ ಒಬ್ಬ ರೌಡಿ ಶೀಟರ್ ಸತ್ತರೆ BJP ನಾಯಕರು ಬೆಂಗಳೂರಿನಿಂದ ಮಂಗಳೂರು ತನಕ ಹೋಗ್ತಾರೆ. ಮಂಗಳೂರು ಬಂದ್ಗೆ ಕರೆ ಕೊಡ್ತಾರೆ. ಸತ್ತಿರೋ ರೌಡಿ ಶೀಟರ್ ಕುಟುಂಬಕ್ಕೆ 20 ರಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಹಿಂದೂಗಳು ಎಲ್ಲಿ ಸಂಕಟದಲ್ಲಿ ಇರ್ತಾರೋ ಅಲ್ಲಿ ನಾವು ಇರ್ತೀವಿ ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ. ಆದ್ರೆ ಅವರ ಹಿಂದುತ್ವ ಅಪ್ಪಿತಪ್ಪಿಯೂ ಸಖರಾಯಪಟ್ಟಣದ ಕಡೆಗೆ ಬರೋದಿಲ್ಲ. CT ರವಿಯ ಉಗ್ರ ಭಾಷಣ ಕೇಳಿಸ್ಲಿಲ್ಲ, ಪ್ರತಾಪ್ ಸಿಂಹ ಯತ್ನಾಳ್ರ ವಿಸಿಟ್ ಇಲ್ಲ, ದೂರದ ದೆಹಲಿಯಿಂದ ಅಪ್ಪಟ ಹಿಂದಿ ಭಾಷೆಯ ಖಂಡನೆಯೂ ಶೋಭಾ ಮೇಡಮ್ ಕಡೆಯಿಂದ ಬರಲಿಲ್ಲ. ಯಾಕಂದ್ರೆ ಕೊಲೆಯಾದವನು ಇವಾಗ ಹಿಂದೂ ಆಗೋದಿಲ್ಲ, ಸತ್ತವನು ಕಾಂಗ್ರೆಸ್ ಕಾರ್ಯಕರ್ತ, ಕೊಂದವರು ಬಜರಂಗ ದಳದವರು. ಹೀಗಾಗಿ ಕೊಲೆಯನ್ನ ಖಂಡಿಸೋ ಧೈರ್ಯವನ್ನ BJP ಅವರು ಮಾಡೋದಿಲ್ಲ ಬಿಡಿ. ಗಣೇಶ್ ಗೌಡನ ಕೊಲೆಯನ್ನ ನೋಡಿದಾಗ ನನಗನ್ಸಿದ್ದೇನಂತಂದ್ರೆ BJP ಅವರಿಗೆ ಸತ್ತವನ ಜೀವ ಮುಖ್ಯ ಆಗೋದಿಲ್ಲ, ಸಾಯಿಸಿದವರ ಧರ್ಮ ಮಾತ್ರ ಮುಖ್ಯ ಆಗುತ್ತೆ. ಒಂದ್ ವೇಳೆ ಈ ಕೊಲೆಗಡುಕರಲ್ಲಿ ಒಬ್ಬ ಮುಸ್ಲಿಂ ಇದ್ದಿದ್ರು BJP ಅವರ ಹಾರಾಟ ಚೀರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇತ್ತು ಬಿಡಿ. ಅವರ ಹೆಣದ ರಾಜಕಾರಣ ಇಡೀ ದೇಶಕ್ಕೇನೆ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ ನಾಯಕರು ಏನ್ ಮಾಡಿದ್ರು ನಾಕಾನೆ. ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಇದೆ, ಆದ್ರೂ ಅವರ ಕಾರ್ಯಕರ್ತರಿಗೆ ರಕ್ಷಣೆ ಕೊಡೋದಿಕ್ಕೆ ಆಗ್ತಾ ಇಲ್ಲ. ಅವರ ಕಾರ್ಯಕರ್ತರನ್ನ ರಕ್ಷಿಸಿಕೊಳ್ಳುವ ವಿಚಾರದಲ್ಲಿ ಆ ಕಾರ್ಯಕರ್ತ ಎಂತವನಾದ್ರೂ ಆಗ್ಲಿ BJP ಅವರು ಮುಲಾಜಿಲ್ಲದೆ ಅವನ ರಕ್ಷಣೆಗೆ ನಿಂತ್ಕೊಳ್ತಾರೆ. ಹೀಗಂತೂ ಬಿಡಿ, ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗಿದೆ. ಅಟ್ಲೀಸ್ಟ್ ಹಂತಕರಿಗೆ ಶಿಕ್ಷೆ ಕೊಡೋ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.